ಯಾಕೆ ಆದಿಯವ್ರೆ ಎಲ್ರು ನೋಡಿದ್ರು ಅಂತ ಮುಜುಗರ ಆಯ್ತಾ? ಐ ಆಮ್ ರಿಯಲಿ ಸಾರಿ ಭಾಗ್ಯ. ಅರೆ ನೀವ್ಯಾಕೆ ಸಾರಿ ಕೇಳ್ತಿದ್ದೀರಿ ಆದಿಯವ್ರೆ? ಜನರೆಲ್ಲ ನೋಡಿದ್ರು ಅಂತ ನಾವು ಅಲ್ಲ ಆದಿಯವ್ರೆ, ಯಾರೋ ಏನೋ ಅನ್ಕೊಳ್ತಾರೆ ಅಂತ ನಮ್ ಭಾವನೆಗಳನ್ನ ನಾವ್ಯಾಕೆ ಮುಚ್ಚಿಟ್ಕೊಳ್ಬೇಕು? ನಾವ್ ಹಾಗೆ ಮಾಡಿದ್ರೆ ನಮಗ್ ನಾವೇ ಮೋಸ ಮಾಡ್ಕೊಂಡ್ ಹಾಗಲ್ವಾ ಆದಿಯವ್ರೆ? ಈ ಜನಗಳೆಲ್ಲ ಯಾರು ಆದಿಯವ್ರೆ? ನಾವ್ ಕಷ್ಟದಲ್ಲಿದ್ದಾಗ ನಮ್ಗೆ ಹೆಗಲ್ ಕೊಟ್ಟಿದಾರ? ನಮ್ ಕಷ್ಟ ಸುಖ ವಿಚಾರಿಸಿದಾರ? ಅಥವಾ ನಾವ್ ಕಷ್ಟದಲ್ಲಿದ್ದಾಗ ಬಂದು ನಮಗ್ ಸಹಾಯ ಮಾಡಿದಾರ? ಇಲ್ಲ ತಾನೆ. ಅವ್ರುಗಳು ಬರೋದೆ ನಾವ್ ಬಿದ್ದಾಗ ಆಡ್ಕೊಳ್ಳೋದು. ಯಾರು ಆಡ್ಕೊಳ್ತಾರೆ ಅಂತ ನಾವ್ ಬಿದ್ದಲ್ಲೇ ಬಿದ್ದಿರ್ಬಾರ್ದು ಆದಿಯವ್ರೆ. ಆಡ್ಕೊಳ್ಳೋ ಜನರನ್ನೆಲ್ಲ ಕಡೆಗಣಿಸಿ ಮತ್ತೆ ಎದ್ದು ನಡಿಬೇಕು. ಅದೇ ಜೀವನ. ಈಗ ಈ ಮರನೇ ತಗೊಳ್ಳಿ, ಇದು ಕೂಡ ತನ್ನ ಎಲೆಗಳನ್ನ ತುಂಬಾ ಪ್ರೀತಿಯಿಂದ ಪೋಷಣೆ ಮಾಡಿರುತ್ತೆ. ಆದ್ರೆ ಆಗಾಗ ಕಾಲಕ್ಕೆ ತಕ್ಕ ಹಾಗೆ ಎಲೆಗಳು ಉದುರ್ತಾ ಇರುತ್ತೆ. ಅಯ್ಯಯ್ಯೋ ಎಲೆಗಳೆಲ್ಲ ಉದುರೋಯ್ತು ಅಂತ ಮರ ಅಳ್ತಾ ಕೂರುತ್ತಾ ಆದಿಯವ್ರೆ? ಇಲ್ಲ ತಾನೆ. ಮತ್ತೆ ಹೊಸ ಚಿಗುರನ್ನ ಚಿಗುರ್ತಾನೆ ಇರುತ್ತೆ. ನಮ್ಮೊಳಗಡೆ ಇರೋ ಉತ್ಸಾಹನು ಹಾಗೆ ಇರ್ಬೇಕು ಆದಿಯವ್ರೆ. ಜೀವನದ ಘಟನೆಗಳು ನಮ್ಮನ್ನ ಎಷ್ಟೇ ಕುಗ್ಸಿದ್ರು ಮತ್ತೆ ಮತ್ತೆ ಸ್ಫೂರ್ತಿ ತಗೊಂಡು ಎದ್ದು ನಿಲ್ತಾ ಇರ್ಬೇಕು. ತಲೆ ಎತ್ತಿ ನಿಲ್ತಾ ಇರ್ಬೇಕು. ಮೊದ್ಲು ನೀವ್ ತಲೆ ಎತ್ತಿ ಎಂದೆ. ವೆರಿ ಗುಡ್. ನಾನ್ ನಿಮ್ಗೆ ಆರ್ಡರ್ ಮಾಡ್ತಾ ಇದ್ದೀನಿ, ನನ್ನ ಫ್ರೆಂಡ್ ಆಗಿ ನೀವ್ ಮುಂದೆ ಜೀವನದಲ್ಲಿ ಯಾವತ್ತೂ ತಲೆ ತಗ್ಗಿಸ್ಬಾರ್ದು. ನೋಡಿ ನೋಡಿ ಎಷ್ಟು ಚೆನ್ನಾಗಿ ಸ್ಮೈಲ್ ಮಾಡ್ತಾ ಇದ್ದೀರಾ. ನಾವ್ ಹತ್ತಷ್ಟು ಬದುಕು ನಮ್ಗೆ ಅಳುನೇ ಕೊಡ್ತಾ ಇರುತ್ತೆ. ನೋವಿಂದ ಆಸೆ ಬರ್ಬೇಕು ಅಂದ್ರೆ ನಾವು ಹೊಸ ಪ್ರಯತ್ನಗಳನ್ನ ಮಾಡ್ಬೇಕು. ಭಾಗ್ಯ, ನಿಮ್ಮನ್ನ ಒಂದು ಮಾತು ಕೇಳಲಾ? ಹಾ ಕೇಳಿ. ನೀವು ನೋವು ಅನುಭವಿಸಿದ್ದೀರಾ, ಎಷ್ಟೆಲ್ಲ ಕಷ್ಟಗಳನ್ನ ಎದುರಿಸಿದ್ದೀರಾ. ನೀವು ಯಾವತ್ತೂ ಡಿಪ್ರೆಸ್ ಆಗ್ಲೇ ಇಲ್ವಾ? ಯಾಕಾಗಿಲ್ಲ ಆದಿಯವ್ರೆ? ಜೀವನದಲ್ಲಿ ನೋವು, ಸಂಕಟ, ಹೋರಾಟ ಇದೆಲ್ಲ ಇದ್ದಿದ್ದೆ. ಇಂಥ ಕಚಡ ಕೆಲಸ ಮಾಡೋ ನಿನಗೆ ಇಷ್ಟಿರ್ಬೇಕಾದ್ರೆ ಸರಿಯಾದ ದಾರಿ ನಡೆಯೋಳು ನಾನು. ಇನ್ನ ನನಗೆ ಎಷ್ಟಿರ್ಬೇಡ. ಮಾತೆತ್ತಿದ್ರೆ ನನ್ನ ಅಕ್ಕ ಮತ್ತೆ ಅತ್ತೆ ಮನೆಯವ್ರನ್ನ ಮ್ಯಾನಿಪುಲೇಟ್ ಮಾಡ್ತಾರೆ ಅಂತ ಹೇಳ್ತಿದ್ದೆ. ಈಗ ತಾವು ಮಾಡ್ತಿರೋದೇನು? ಇಂತ ಅಣ್ಣಂಗೆ ಹೀಗ್ ಮಾಡ್ತಿದ್ಯಲ್ಲ, ನಿನ್ ಮುಖ ನೋಡಕ್ಕೆ ಅಸಹ್ಯ ಆಗ್ತಿದೆ ನಂಗೆ. ಏಯ್, ನನಗ್ ಯಾವಳೆ ನನ್ ಮುಖ ನೋಡಕ್ ಹೇಳಿದ್ದು? ಹೋಗ ಇಲ್ಲಿಂದ. ಈಗ ನಾನು ಇದನ್ನೆಲ್ಲ ತಗೊಂಡೋಗಿ ಮಾವನ ಹತ್ರ ಹೇಳಿದ್ರೆ ಏನಾಗುತ್ತೆ ಗೊತ್ತಾ? ಓ, ನೀನ್ ಹೇಳಿದ ತಕ್ಷಣ ನಂಬಿಡ್ತಾರ? ನಾನ್ ಈ ತರ ಎಲ್ಲ ಮಾಡೇ ಇಲ್ಲ ಅಂತ ವಾದ ಮಾಡ್ತೀನಿ. ಆವಾಗ ಏನ್ ಮಾಡ್ತೀಯಾ? ನಿನ್ ಹತ್ರ ಪ್ರೂಫ್ ಇದೆಯಾ? ನನ್ ಕೈಯಲ್ಲಿ ಏನು ಕಿಸಿಯಕ್ ಆಗಲ್ಲ ಕಣ್. ಮೇರಿ ಅದೆಷ್ಟು ಮೆರಿತೀಯೋ ಮೆರಿ. ಒಂದಲ್ಲ ಒಂದಿನ ನಿನ್ನ ಸಾಕ್ಷಿ ಸಮೇತ ಲಾಕ್ ಮಾಡದೇ ಇದ್ರೆ ನನ್ನ ಹೆಸರು ಪೂಜಾನೇ ಅಲ್ಲ. ಓ, ಅಷ್ಟೊಂದ್ ಕಾನ್ಫಿಡೆನ್ಸಾ? ಹೌದು. ನೋಡು, ಬೇಡದೇ ಇರೋ ವಿಷಯಕ್ಕೆಲ್ಲ ಮೂಗ್ ತೋರಿಸ್ತಿದ್ಯಾ ನೀನು. ಇದು ಬೇಡದಿರೋ ವಿಷಯ ಅಲ್ಲ. ನಾನು ಈ ಮನೆ ಸೊಸೆ. ಈ ಮನೇಲಿ ಯಾರಿಗೆ ತೊಂದ್ರೆ ಆದ್ರೂ ಅದಕ್ಕೋಸ್ಕರ ಹೋರಾಡ್ತೀವಿ. ಎಲ್ಲದಕ್ಕೂ ಮೊದ್ಲು ಮನೆ ಒಳಗಡೆನೆ ಇರೋ ನಿನ್ನಂತ ಹಿತಶತ್ರು ಬಣ್ಣನ ಬಯಲ್ ಮಾಡೇ ಮಾಡ್ತೇನೆ. ನಿನಗೊಂದ್ ಗತಿ ಕಾಣಿಸ್ತದೆ. ಮತ್ತೆ ಹೇಗ್ ನಾರ್ಮಲ್ ಆಗಿದ್ದೀರಾ? ಕರುಳ್ ಬಳ್ಳಿ ಕತ್ತರಿಸಿದ ತಕ್ಷಣ ಅಮ್ಮ ಮಗು ಬಾಂಧವ್ಯ ಕಡ್ದು ಹೋಗುತ್ತಾ ಹೇಳಿ? ಹಾಗೆ ಬದುಕಿಗೆ ಒಂದು ಪೆಟ್ಟು ಬಿದ್ದ ತಕ್ಷಣ ಬದುಕಿನ ಜೊತೆ ಸಂಬಂಧನೇ ಕಳ್ಕೊಂಡ್ ಬಿಡ್ಬಾರ್ದು ಆದಿಯವ್ರ. ಬದುಕಿ ತೋರಿಸ್ಬೇಕು. ನಾವು ನಮ್ಮೊಳಗಿನ ಯುದ್ಧದಲ್ಲೇ ಬ್ಯುಸಿ ಆಗ್ಬಿಟ್ರೆ ಹೊರಗಿನ ಯುದ್ಧನ ಯಾರು ಮಾಡ್ತಾರೆ? ಪ್ರತಿ ದಿನ ಪ್ರತಿ ಕ್ಷಣ ಬದುಕಿಗೋಸ್ಕರ ಓಡ್ತಾ ಇರ್ಬೇಕು.
ಆಗ್ತಾ ಇಲ್ಲ ಅನ್ನಿಸ್ತಾ, ಸುಸ್ತಾಯ್ತಾ, ಆರಾಮಾಗಿ ನಡೆಯೋಣ. ಆದ್ರೆ ಯಾವುದೇ ಕಾರಣಕ್ಕೂ ನಿಲ್ಬಾರ್ದು ಆದಿಯವರೇ. ನಮ್ಮ ದಿನನಿತ್ಯದ ಹೋರಾಟದ ಮುಂದೆ ಮಾನಸಿಕವಾಗಿ ನಾವು ಗೆದ್ದು ತೋರಿಸ್ಲೇಬೇಕು. ಈಗ ನೀವು ಆಫೀಸಲ್ಲಿ ಕೆಲಸ ಮಾಡ್ತಿರ್ತೀರಿ. ಕೆಲಸ ಮುಗಿದ್ಮೇಲೆ ನಿಮಗ್ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಲ್ಲ. ಆದ್ರೆ ನಮಗ್ ಹಾಗಲ್ಲ. ಎಷ್ಟೋ ಸಲ ಅಳಕ್ಕೂ ಟೈಮ್ ಇರಲ್ಲ. ಆಫೀಸು, ಮನೆ, ಮಕ್ಕಳು ಏನ್ ಮಾಡ್ತಿದಾರೋ ಏನೋ, ಸ್ಕೂಲಲ್ಲಿ ಓದ್ತಿದಾರೋ ಇಲ್ವೋ, ಅತ್ತೆ ಮಾವ ಇದೆಲ್ಲದ್ರ ಮಧ್ಯೆ ಹಳೆ ನೋವುಗಳು ನೆನಪಾದ್ರೂ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಕೂರೋದಕ್ಕೆ ಟೈಮೇ ಇರಲ್ಲ. ನೋವು ಅನ್ನೋ ಹಗ್ಗದಿಂದ ಕೈ ಕಟ್ಟಾಕ್ಬಿಟ್ರೆ ಓಡು ಅಂತ ಹೇಳಿದ್ರೆ ಓಡಕ್ಕಾಗತ್ತಾ? ಅದಕ್ಕೆ ಆ ನೋವಿಂದ ಆದಷ್ಟು ನಾವು ಪ್ರಯತ್ನ ಪಟ್ಟು ದೂರನೇ ಇರ್ಬೇಕು. ಯಾವತ್ತೂ ಅದಕ್ಕೆ ಅಂಟ್ಕೊಂಡೇ ಇರಬಾರ್ದು. ನಮ್ಮ ದೇಶದ 90% ಹೆಂಗಸರು ಪ್ರತಿದಿನ ಹೋರಾಡ್ತಿರ್ತೀವಿ, ಹೋರಾಡಿ ಗೆಲ್ತಾ ಇರ್ತೀವಿ. ಹೋರಾಟ ಇಲ್ಲದೆ ಇದ್ದಾಗ ಮಾತ್ರ ಮಾನಸಿಕವಾಗಿ ಕುಗ್ಗಿ ಹೋಗೋದು. ಈಗ ನಾವೇನೋ ಕೆಲಸ ಮಾಡ್ತಿರ್ತೀವಿ, ಅದ್ ನಮ್ಗೆ ಇಷ್ಟ ಇಲ್ಲ, ಇದು ಬೇಡ ಅಂತ ಬಿಟ್ಟು ಹೋಗೋದಲ್ಲ. ನಮ್ಗೆ ಯಾವ ಕೆಲಸ ಖುಷಿ ಕೊಡುತ್ತೋ ಅದನ್ನ ಹುಡುಕಿ ಆ ಕೆಲಸ ಮಾಡ್ಬೇಕು. ನನಗೆ ನನ್ ಮಕ್ಕಳು, ನನ್ ಸಂಸಾರ ಅಂದ್ರೆ ತುಂಬಾನೇ ಇಷ್ಟ ಆದಿಯವ್ರೆ. ಅವ್ರಗಳಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಹಾಗೆ ನಿಮಗೇನ್ ಇಷ್ಟ ಅಂತ ನಿಮಗ್ ನೀವೇ ಕೇಳ್ಕೊಳ್ಳಿ. ಈಗ ಹೇಳಿ, ನಿಮ್ಗೇನ್ ಇಷ್ಟ? ನನಗೆ ಬಾಕ್ಸಿಂಗ್ ಅಂದ್ರೆ ತುಂಬಾ ಇಷ್ಟ. ಆದ್ರೆ ಗ್ಲೌಸ್ ಮುಟ್ಟೆ ತುಂಬಾ ವರ್ಷಗಳೇ ಆಗೋಯ್ತು. ತನ್ಮೈಗೆ ಹೇಳ್ಕೊಟ್ಟಾಗ ತುಂಬಾನೇ ಖುಷಿ ಸಿಕ್ತು. ಆದ್ರೆ ಈಗ ಬಾಕ್ಸಿಂಗ್ ಎಲ್ಲ ಸಾಧ್ಯ ಇಲ್ಲ ಅನ್ಸುತ್ತೆ. ಆದಿಯವ್ರೆ, ಪ್ರಯತ್ನ ಪಟ್ರೆ ಆಗದೆ ಇರೋಂಥದ್ದು ಯಾವುದೂ ಇಲ್ಲ. ಅಂಡ್ ಪ್ರಯತ್ನ ಅನ್ನೋದು ನಮ್ ಕೈಯಲ್ಲಿದೆ. ನನ್ನ ಫ್ರೆಂಡು ಆ ಪ್ರಯತ್ನನ ಪಡ್ತಾರೆ ಅಂತ ಅನ್ಕೊಂಡಿದೀನಿ. ಆ ನಂಬಿಕೆನ ನೀವು ಹುಸಿ ಮಾಡಲ್ಲ ತಾನೆ? ವೆರಿ ಗುಡ್. ಇನ್ನೊಂದ್ ಟೀ ಕುಡಿತೀರಾ? ಓ ಮೈ ಗಾಡ್, ಬ್ಲೇಸರ್ ಎಲ್ಲ ಹಾಕೊಂಡ್ ಬರ್ತಿದ್ದಾನೆ. ಇಸ್ ಇಟ್ ರಿಯಲಿ ಗೋಯಿಂಗ್ ಟು ಆಫೀಸ್? ಬ್ರೋ, ಎಲ್ಲಿಗೆ ಹೋಗ್ತಿದ್ಯಾ? ನೀನು ರೆಸ್ಟ್ ಮಾಡ್ಬೇಕು. ಏನಮ್ಮ ಹೇಳ್ತಿದ್ಯಾ? ರೆಸ್ಟ್ ಯಾಕೆ ರೆಸ್ಟ್ ಬೇಕು? ಮನಸ್ಸು ಇನ್ನು ಜಾಸ್ತಿ ಕೆಡುತ್ತೆ. ಹೋಗ್ಲಿ ಬಿಡವನು. ಥ್ಯಾಂಕ್ಸ್ ಅಪ್ಪ. ಅಣ್ಣ ಅಣ್ಣ, ಮನೆ ಮುಂದೆ ಪ್ರೆಸ್ನವ್ರು ಬಂದಿದ್ದಾರೆ. ಯಾಕೆ? ಆದಿ ಬಗ್ಗೆ ಏನೋ ರೂಮರ್ಸ್ ಅಂತಿದ್ರಲ್ಲ, ಅದ್ರ ಬಗ್ಗೆ ಮಾತಾಡ್ಬೇಕು, ಅವ್ರನ್ನ ಕರೀರಿ ಅಂತ ಹೇಳ್ತಿದ್ದಾರೆ. ನಾನ್ ನೋಡ್ತೀನಿ. ಇರು, ನಾನ್ ಮಾತಾಡ್ತೀನಿ ಬಿಡು. ಕಲೇಶ್, ಆ ಪ್ರಶ್ನೆಲ್ಲ ಒಳಗಡೆ ಕಳಿಸು. ಯಾಕೆ ನೀವೆಲ್ಲ ನಮ್ಮನೆ ಮುಂದೆ ಬಂದಿದ್ದೀರಲ್ಲ? ಆದಿ ಅವ್ರಿಗೆ ಮಾನಸಿಕ ತೊಂದರೆ ಆಗಿದೆ ಅಂತೆ. ಯಾರು ಹೇಳಿದ್ದು? ಹಾಗೇನಿಲ್ವಲ್ಲ. ಇನ್ಮುಂದೆ ಅವರು ಸಿಒ ಪೋಸ್ಟ್ ನಲ್ಲಿ ಇರೋದಂತೆ, ನಿಜಾನಾ? ಮತ್ತಿನ್ಯಾರು ಇರ್ತಾರೆ? ಇದೆಲ್ಲ ಫೇಕ್ ನ್ಯೂಸ್, ನಂಬೇಡಿ ನೀವು. ಮತ್ತೆ ಅವರು ಮಾನಸಿಕವಾಗಿ ಕುಗ್ಗೋಗಿದ್ದಾರೆ. ಮತ್ತೆ ಅವರು ರೂಮ್ ಬಿಟ್ಟು ಆಚೆನೆ ಬರ್ತಿಲ್ಲ ಅಂತ ಕೇಳ್ಪಟ್ವಿ. ಲವ್ ಫೇಲ್ ಆಗಿ ಅವರು ಡಿಪ್ರೆಷನ್ಗೆ ಹೋಗಿದಂತೆ. ಇದಕ್ಕೆಲ್ಲ ಆ ಹುಡುಗಿ ರೀಸನ್ ಅಂತೆ. ಸರ್, ಉತ್ತರ ಕೊಡಿ ಸರ್. ಆದಿ ಅವ್ರಿಗೆ ನಿಜವಾಗ್ಲೂ ಸಮಸ್ಯೆ ಇದೆಯಾ? ಅವರು ಫಾರಿನ್ ಅಲ್ಲಿ ಇದ್ದಾಗ ಡಿಪ್ರೆಷನ್ ಅಲ್ಲಿ ಇದ್ರಂತೆ. ಅದು ನಮ್ಮೊಳಗಿನ ಯುದ್ಧದಲ್ಲೇ ಬ್ಯುಸಿ ಆಗ್ಬಿಟ್ರೆ ಹೊರಗಿನ ಯುದ್ಧನ ಯಾರು ಮಾಡ್ತಾರೆ? ಪ್ರತಿದಿನ ಪ್ರತಿ ಕ್ಷಣ ಬದುಕಿಗೋಸ್ಕರ ಓಡ್ತಾ ಇರ್ಬೇಕು. ನಾನು ಡಿಪ್ರೆಷನ್ ಅಲ್ಲಿದ್ದೆ, ಅದಕ್ಕೆ ಮೆಡಿಕೇಶನ್ ಕೂಡ ತಗೊಳ್ತಾ ಇದ್ದೆ. ಆದಿ, ಇದೇನ್ ಪಬ್ಲಿಕ್ ಆಗಿ ಹೇಳ್ತಿದ್ಯಾ? ಇದರಲ್ಲಿ ತಲೆ ಹೋಗುವಂಥದ್ದು, ಮುಜುಗರ ಪಟ್ಕೊಳ್ಳುವಂಥದ್ದು ಏನಿದೆ?
BP, ಶುಗರ್ ಇತ್ಯಾದಿ ಮೆಡಿಕಲ್ ಕಂಡೀಷನ್ಸ್ ತರನೇ ಇದು ಒಂದು ಮೆಡಿಕಲ್ ಕಂಡೀಷನ್ ಅಷ್ಟೇ. ಡಿಪ್ರೆಷನ್ ಅಂದ ತಕ್ಷಣನೇ ಯಾಕೆ ಯಾರಿಗೂ ಬರದೇ ಇರೋ ಪ್ರಾಬ್ಲಮ್ ಅಂತ ಅನ್ಕೋತೀರಾ? ನಿಮ್ಗೆ ಯಾರಿಗೂ ಸ್ಟ್ರೆಸ್ ಬರೋದೇ ಇಲ್ವಾ? ನೀವೆಲ್ಲರೂ ಪರ್ಫೆಕ್ಟ್ ಆಗಿದ್ದೀರಾ? ಹೇಳಿ. ಇಫ್ ಯು ಸೇ ಎಸ್, ದಟ್ ಮೀನ್ಸ್ ನಿಮ್ಮೊಳಗೆ ಏನ್ ನಡೀತಾ ಇದೆ ಅಂತ ನಿಮ್ಗೆ ಗೊತ್ತಿಲ್ಲ ಅಂತ. ಇವತ್ತಿನ ಬ್ಯುಸಿ ಲೈಫಲ್ಲಿ ಮನುಷ್ಯನಿಗೆ ಕೆಲಸದ ಪ್ರೆಷರು, ಫ್ಯಾಮಿಲಿ ಟೆನ್ಷನ್ಸು ಇವೆಲ್ಲ ಬರೋದು ಸಹಜ. ಅದರಿಂದ ಮನುಷ್ಯನಿಗೆ ಮಾನಸಿಕವಾಗಿ ತುಂಬಾ ಒತ್ತಡ ಬರುತ್ತೆ. ಅದರಿಂದ ಆಚೆ ಬರೋದು ಮಹಾನ್ ಕಷ್ಟ ಏನೂ ಅಲ್ಲ. ಜೊತೆ ನಾನಿದ್ದೀನಿ ಅಂತ ಹೇಳೋ ಒಂದೇ ಒಂದು ಜೀವ ನಮ್ಮ ಜೊತೆಗಿದ್ರೆ ಸಾಕು. ಎಂಥ ಡಿಪ್ರೆಷನ್ ಇದ್ರು ಅದರಿಂದ ಹೊರಗೆ ಬಂದ್ಬಿಡ್ಬೋದು. ಲಕಿಲಿ ನನಗಂತ ಒಬ್ಬ ಒಳ್ಳೆ ಫ್ರೆಂಡ್ ಸಿಕ್ಕಿದ್ದಾರೆ. ಅದನ್ನ ನಾನು ಹೇಳ್ಕೊಳಕ್ಕೆ ಹೆಮ್ಮೆ ಪಡ್ತೀನಿ. ಇವ್ನು ರೂಮಿಂದ ಆಚೆ ಬರೋದೇ ಕಷ್ಟ ಅನ್ಕೊಂಡಿದ್ರೆ ಇವನೇನು ಇಷ್ಟು ಕಾನ್ಫಿಡೆಂಟ್ ಆಗಿ ಮಾತಾಡ್ತಿದ್ದಾನೆ. ಅಟ್ಲೀಸ್ಟ್ ನನ್ನ ಕೇಸಲ್ಲಿ ನನಗಿಂತ ಸಮಸ್ಯೆ ಇದೆ ಅಂತ ನನಗೆ ಗೊತ್ತಾಗಿದೆ. ಬಟ್ ನಮ್ಮ ಜನ ಮೆಂಟಲ್ ಹೆಲ್ತ್ ನ ಎಷ್ಟು ಇಗ್ನೋರ್ ಮಾಡ್ತಾರೆ ಅಂತಂದ್ರೆ ತಮಗೆ ಏನಾಗಿದೆ ಅಂತ ತಿಳ್ಕೊಳ್ಳೋ ಪ್ರಯತ್ನನೂ ಮಾಡಲ್ಲ. ಸಮಸ್ಯೆ ಇದೆ ಅಂತ ಗೊತ್ತಾದ್ರೆ ತಾನೇ ಅದಕ್ಕೆ ನಾವು ಪರಿಹಾರ ಹುಡ್ಕೋದು. ಇಂಥ ಸಮಸ್ಯೆ ಇರೋರ್ನ ಸಮಾಜ ಎಷ್ಟು ಕುಗ್ಗಿಸ್ಬಿಟ್ಟಿದೆ ಅಂತಂದ್ರೆ ಈ ಸಮಸ್ಯೆ ಇದೆ ಅಂತ ಧೈರ್ಯವಾಗಿ ಹೇಳ್ಕೊಳ್ಳೋ ಸ್ವಾತಂತ್ರ್ಯನೂ ಕಿತ್ಕೊಂಡ್ಬಿಟ್ಟಿದೆ. ನನಗೆ ಮಾನಸಿಕವಾಗಿ ತೊಂದರೆ ಇದೆ ಅಂತ ಯಾರ ಹತ್ರ ಆದ್ರೂ ಹೇಳ್ಕೊಂಡ್ರೆ ಎಲ್ಲಿ ನನ್ನ ಕೀಳಾಗಿ ನೋಡ್ತಾರೆ ಅನ್ನೋ ಕೀಳರಿಮೆ ಹುಟ್ಟಿಸ್ಬಿಟ್ಟಿದೆ. ಬೇರೆ ಎಲ್ಲ ಬಿಡಿ, ನೀವೇ ತಗೊಳ್ಳಿ. ನಾನು ಮೆಡಿಕೇಶನ್ ತಗೊಳ್ತಾ ಇದ್ದೀನಿ ಅಂತ ಹೇಳಿದ ತಕ್ಷಣನೇ ನಿಮ್ಮೆಲ್ಲರ ಎಕ್ಸ್ಪ್ರೆಷನ್ ಹೇಗೆ ಚೇಂಜ್ ಆಯ್ತು ನೋಡಿ. ಈಗ ನೋಡಿ, ಕೈ ಕಾಲು ಮುರಿದ್ರೆ ಮೂಳೆ ಡಾಕ್ಟರ್ ಹತ್ರ ಹೋಗ್ತೀವಿ, ಕಣ್ಣು ಬಂದ್ರೆ ಕಣ್ಣಾಸ್ಪತ್ರೆಗೆ ಹೋಗ್ತೀವಿ. ಇದೆಲ್ಲ ಹೇಗೋ ಇದು ಹಾಗೇನೆ. ಒಬ್ಬ ಮಾನಸಿಕ ಸಮಸ್ಯೆ ಇರೋ ವ್ಯಕ್ತಿ ಮಾನಸಿಕ ತಜ್ಞರ ಹತ್ರ ಹೋಗೋದು ಸಹಜ. ಇದನ್ನೇ ಎಕ್ಸಾಜರೇಟ್ ಮಾಡಿ ಏನೋ ದೊಡ್ಡ ಸಮಸ್ಯೆ ಆಗಿದೆ ಅನ್ನೋ ತರ ಪೋರ್ಟ್ರೇ ಮಾಡೋದು ಸರಿನಾ? ನಾವು ಪ್ರಶ್ನೆ ಮಾಡಿದ್ದಕ್ಕೆ ನೀವು ಅಫೆಂಡ್ ಆದ್ರ? ಇದರಲ್ಲಿ ಅಫೆಂಡ್ ಆಗುವಂಥದ್ದೇನಿದೆ? ಡಿಪ್ರೆಷನ್ ಇಂದ ಕುಗ್ಗಿರೋ ವ್ಯಕ್ತಿಗೆ ಅವನ ಮನಸ್ಸಿಗೆ ಶಕ್ತಿ ಕಡಿಮೆ ಆಗುತ್ತೆ ಅಷ್ಟೆ. ಹಾಗಂತ ಅವನಿಂದ ಏನೂ ಆಗಲ್ಲ, ಅವನು ವೇಸ್ಟು ಅಂತನೂ ಅಲ್ಲ. ಡಿಪ್ರೆಷನ್ ಅನ್ನೋದು ಒಂದು ಟೆಂಪರರಿ ಸಿಚುವೇಶನ್. ಇಂಥ ಸಿಚುವೇಶನ್ ಅಲ್ಲಿ ಇದನ್ನೆಲ್ಲ ಅರ್ಥ ಮಾಡ್ಕೋ ಒಬ್ಬ ವ್ಯಕ್ತಿ ಇದ್ರೆ ಇದೆಲ್ಲ ಯಾವ ಲೆಕ್ಕಕ್ಕೂ ಇಲ್ಲ. ಅಷ್ಟೇ ಯಾಕೆ, ನಮಗೆ ಮಾನಸಿಕವಾಗಿ ತೊಂದರೆ ಇತ್ತು ಅಂತ ಎಷ್ಟೋ ಸೆಲೆಬ್ರಿಟಿಗಳು ಹೇಳ್ಕೊಂಡಿದ್ದಾರಲ್ಲ, ಆ ಕಂಡೀಷನ್ ಅಲ್ಲಿ ಇದ್ದುಕೊಂಡೇ ಅವ್ರು ಎಂತೆಂಥ ದೊಡ್ಡ ಸಾಧನೆಗಳನ್ನ ಮಾಡಿದ್ದಾರೆ. ಮನಸ್ಸು 100 ಸಲ ಪದೇ ಪದೇ ಬೀಳ್ಲಿ, ಅದನ್ನ ಗಟ್ಟಿ ಮಾಡ್ಕೊಳ್ಳೋ ಮನಸ್ಸು ನಮ್ಮಲ್ಲಿದ್ರೆ ಇದೆಲ್ಲ ಯಾವ ಲೆಕ್ಕ ಅಲ್ಲ. ನಿಮ್ ಸುತ್ತಮುತ್ತ ಯಾರಿಗಾದ್ರೂ ಆಂಗ್ಸೈಟಿ ಇದ್ರೆ, ಡಿಪ್ರೆಷನ್ ಇದ್ರೆ, ಅಲ್ಲಿ ನೋಡು ಅವನಿಗೆ ಪ್ರಾಬ್ಲಮ್ ಇದೆ, ಮೆಂಟಲ್ ಪ್ರಾಬ್ಲಮ್ ಇದೆ ಅಂತ ಹೇಳ್ಕೊಂಡು ತಿರ್ಗಾಡೋದಲ್ಲ. ಸಾಧ್ಯವಾದ್ರೆ ಅವನ ಕಾನ್ಫಿಡೆನ್ಸ್ ನ ಬಿಲ್ಡ್ ಮಾಡಕ್ಕೆ ಪ್ರಯತ್ನ ಪಡಿ. ನಮ್ಮ ದೇಶದಲ್ಲಿ ಗೊತ್ತಿದ್ದೋ ಗೊತ್ತಿಲ್ದೇನೋ ಕೋಟ್ಯಾಂತರ ಜನ ಈ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಆದ್ರೆ ಈ ವಿಷಯಕ್ಕೋಸ್ಕರ ತಲೆ ತಗ್ಸೋದು, ಸಂಕೋಚ ಪಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಭಾಗ್ಯ, ಭಾಗ್ಯ ಇಲ್ಲಿ ನೋಡು, ಫ್ರೆಂಡ್ ಹೇಗ್ ಮಾತಾಡ್ತಿದ್ದಾನೆ ನೋಡು, ನೋಡು ಹೇಗ್ ಉತ್ತರ ಕೊಡ್ತಿದ್ದಾನೆ. ಒಬ್ಬೊಬ್ಬರಿಗೂ ಠಕ 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 ಅಂತ ಹೇಳ್ತಾ ಇದ್ದಾರೆ. ಡಿಪ್ರೆಷನ್ ಅಂದ ತಕ್ಷಣನೇ ಯಾಕೆ ಯಾರಿಗೂ ಬರ್ದೇ ಇರೋ ಪ್ರಾಬ್ಲಮ್ ಅಂತ ಅನ್ಕೋತೀರಾ? ನೀವೆಲ್ಲರೂ ಪರ್ಫೆಕ್ಟ್ ಆಗಿದ್ದೀರಾ? ಹೇಗೆ ನನ್ ಫ್ರೆಂಡು ಚೆನ್ನಾಗಿ ಮಾತಾಡ್ತಿದ್ದಾನಲ್ಲ? ಹಾ ಅತ್ತೆ, ತುಂಬಾನೇ ಚೆನ್ನಾಗಿ ಮಾತಾಡಿದ್ದಾರೆ. ಹಲೋ, ಹಾ ಸರ್, ಅದೇ
RTO ಆಫೀಸ್ ಇದೆಯಲ್ಲ ಅಲ್ಲೇ ಅಲ್ವಾ? ಹಾ ಎಂಗೇಜ್ಮೆಂಟ್ ನಾನೇ ನೋಡ್ಕೊಳ್ತೀನಿ ಸರ್. ಅದೆಲ್ಲಿ? ಸರಿ ಸರ್, ನಾನು ತಗೊಂಡ್ ಬರ್ತೀನಿ. ಥ್ಯಾಂಕ್ ಯು. ಭಾಗ್ಯ, ಯಾರ್ ಫೋನ್ ಅಮ್ಮ? ಆ ಪಾರ್ಟಿ ಅಡ್ರೆಸ್ ಎಲ್ಲ ಕೇಳ್ತಾ ಇದ್ದೆ. ಅದೇ ಅತ್ತೆ, ನಾಳೆಯಿಂದ ಕೈತುತ್ತು ಕಡೆಯಿಂದ ಗಾರ್ಮೆಂಟ್ಸ್ ಮತ್ತೆ ಇನ್ನೆರಡು ಚಿಕ್ಕ ಫ್ಯಾಕ್ಟ್ರಿಗೆ ಊಟ ಕೊಡ್ಬೇಕು. ಎಂಥ ಒಳ್ಳೆ ಸುದ್ದಿ ಹೇಳ್ದಿಯಮ್ಮ ಭಾಗ್ಯ. ಅಲ್ಲ ಹೌದು ಭಾಗ್ಯ, ಫ್ರೆಂಡ್ ನಿನ್ ಜೊತೆ ಏನೋ ಮಾತಾಡ್ಬೇಕು ಅನ್ನಲ್ಲ, ನಿನ್ನ ಮತ್ತೆ ಕೆಲ್ಸಕ್ ಬಾ ಅಂತ ಕರೆದ್ನ. ಅಯ್ಯೋ, ಆ ಕೆಲ್ಸನೂ ಬೇಡ, ಏನು ಬೇಡ. ಭಾಗ್ಯ, ಆದಿ ಏನಾದ್ರೂ ಕೆಲ್ಸಕ್ಕೆ ಕರೆದ್ರೆ ನೀನ್ ಮತ್ ಹೋಗೋದೇ ಬೇಡ ಅಲ್ಲಿಗೆ. ಈಗ್ಲೇ ಹೇಳ್ತಿದೀನಿ, ಆ ಕೆಲ್ಸ ತಲೆನೋವಿನ ಸವಾಸ ಬೇಡವೇ ಬೇಡ. ರೀ ಸುನಂದ, ಏನ್ರಿ ಏನ್ ಮಾತು ಅಂತ ಆಡ್ತಿದ್ದೀರಾ ನೀವು? ಹವಾಸ ಬೇಡವೇ ಬೇಡ ಅಂತಿದ್ದೀರಲ್ಲ ರಾಗವಾಗಿ. ನಿಮ್ ಮಗಳನ್ನ ಆ ಮನೆಗ್ ಕೊಟ್ಟಿದ್ದೀರಾ, ನೆನ್ಪಿದೆ ತಾನೆ? ನೆನ್ಪಿರೋದಕ್ಕೆ ಹೇಳ್ತಾ ಇರೋದ್ ಬಿಕ್ತೇಮ್ಮ. ಅವ್ರ ಸವಾಸಕ್ಕೆ ಹೋಗಿ ಮತ್ತೆ ಹಾಳು ಮಾಡ್ಬೇಡಿ ಅಂತ. ಅಯ್ಯೋ ಅತ್ತೆ ಮತ್ತೆ ಜಗಳ ಮನಸ್ತಾಪ ಎಲ್ಲ ಬೇಡ, ಬಿಟ್ಬಿಡಿ ಇದೆ ನಿಮ್ಗೆ. ತಡ ಆಗಿದೆ, ಎಲ್ಲರೂ ಸೇರಿ ಸ್ವಲ್ಪ ಬೇಗ ಬೇಗ ಅಡಿಗೆ ಮುಗಿಸ್ಬಿಡೋಣ. ಒಂಚೂರು ಸಹಾಯ ಮಾಡ್ತೀರಾ? ಸರಿ ಭಾಗ್ಯ, ಸಹಾಯ ಮಾಡ್ತೀವಿ. ನಾಳೆಯಿಂದ ನಾವ್ ಮಾಡಿರೋ ಅಡ್ಗೆನೆಲ್ಲ ತಗೊಂಡ್ ಹೋಗಿ ಕೊಡೋದಕ್ಕೆ ಒಬ್ರು ಡೆಲಿವರಿ ಅವ್ರು ಬೇಕು. ಭಾಗ್ಯ, ಅದ್ರ ವ್ಯವಸ್ಥೆ ನಾನ್ ಮಾಡ್ತೀನಿ. ನೀನಾ? ಹೂ ಕಣೆ, ನಾನ್ ಮಾಡ್ತೀನಿ. ಈಗ ಮೊದ್ಲು ಕೆಲ್ಸ ಮುಗಿಸೋಣ. ಸರಿ ಹಾಗಾರೆ ನೀವು ಕೂತ್ಕೊಳ್ಳಿ, ತರಕಾರಿ ಹೆಚ್ಚಿ. ಮತ್ತೆ ನೀವು? ನಾನು ಇಲ್ಲಿ ಏನೋ ಮಾಡ್ತೀನಿ, ಇವಾಗ ನೋಡಿ. ಏನ್ ಮಾಡ್ತೀನಿ? ನೀವು ಹೆಚ್ಚಿ ತರಕಾರಿ. ಅಮ್ಮ ಕರ್ದು ಒಂದ್ ಸ್ವಲ್ಪ ತೊಳಿಬೇಕು, ಬಿಡ್ಸಿಕೊಡು. ಬಿಡ್ಸ್ಕೊಡ್ಲಾ? ಭಾಗ್ಯ, ಹಾ ರುಚಿಯಾಗಿದೆ. ಹಾ, ಚೂರು ಉಪ್ಪು ಕಡಿಮೆ ಆಗಿದೆ. ಉಪ್ಪ ನಾನ್ ನೋಡ್ಲಿಲ್ಲ ಅತ್ತೆ, ಹಾಕ್ತೀನಿ. ಸಿಸ್ಟರ್, ಎಲ್ಲಿ ಇವಳು? ಎಷ್ಟೊತ್ತಾಯ್ತು ವೇಟ್ ಮಾಡ್ತಾ ಇದೀವ, ಅವಳು ಇನ್ನೂ ಬಂದೇ ಇಲ್ವಲ್ಲ. ಬರ್ತಾಳೆ ಇರೋ ತಾಂಡವ್, ಯಾಕೆ ಇಷ್ಟು ಅರ್ಜೆಂಟ್ ಮಾಡ್ತಿದ್ಯಾ? ಯಾಕೆ ಇಷ್ಟು ಅರ್ಜೆಂಟ್ ಅಂತೆ? ನೋಡು, ನಾನು ಈ ಪ್ರಾಜೆಕ್ಟ್ಗೆ ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿದ್ದೀನಿ. ಇದೇನಾದ್ರೂ ದಬ್ಬಾಕೊಂಡ್ರೆ ನಾನು ರೋಡ್ಗೆ ಬರೋದಂತೂ ಗ್ಯಾರಂಟಿ. ತಾಂಡವ್, ಯು ಡೋಂಟ್ ವರಿ, ನಾನಿರೋವರೆಗೂ ಆ ಥರ ಆಗೋಕ್ ಬಿಡಲ್ಲ. ಕಾಮ್ ಡೌನ್, ಲೆಟ್ಸ್ ವೇಟ್ ಅಂಟಿಲ್ ಶಿ ಕಮ್. ಹಾಯ್ ಕನಿಕಾ. ಹಾಯ್. ಏನಾಯ್ತು? ನಾನು ಕೊಟ್ಟಿದ್ದ ಪ್ಲಾನ್ ಸಕ್ಸಸ್ ಆಯ್ತಾ? ಐ ಆಮ್ ಕೈಂಡ್ ಆಫ್ ಕನ್ಫ್ಯೂಸ್. ವಾಟ್ ಡು ಯು ಮೀನ್ ಕನಿಕಾ? ಆಫೀಸ್ ತುಂಬಾ ಆದಿಯವ್ರಿಗೆ ತಲೆ ಕೆಟ್ಟಿರೋದು ಸ್ಪ್ರೆಡ್ ಆಗಿಲ್ವಾ? ಆಫೀಸ್ ಅಷ್ಟೇ ಯಾಕೆ, ಇಂಡಸ್ಟ್ರಿನಲ್ಲಿ ಎಲ್ಲಾ ಕಡೆ ಸ್ಪ್ರೆಡ್ ಆಗದೆ. ಮನೆ ಮುಂದೆ ಇವತ್ತು ಪ್ರೆಸ್ ಅವ್ರು ಬಂದಿದ್ರು, ಎಷ್ಟು ಪ್ರಶ್ನೆ ಕೇಳಿದ್ರು ಗೊತ್ತಾ? ಮತ್ತೆ ಆಯ್ತಲ್ಲ, ಮೀಡಿಯಾದವ್ರ ಬಾಯ್ಗೆ ಸಿಕ್ಕಿದ್ರೆ ಮುಗೀತು ನಿಮ್ ಬ್ರೋಕತೆ. ಇಲ್ಲೇ ನೀನು ತಪ್ಪು ತಿಳ್ಕೊಂಡಿರೋದು. ಇಷ್ಟೆಲ್ಲ ಆದ್ರೂ ಬ್ರೋ ಇವತ್ತು ಆಫೀಸಿಗೆ ಹೋದ. ವಾಟ್? ಅಷ್ಟೇ ಅಲ್ಲ, ಅವತ್ ಹಳೆ ಹುಡ್ಗಿ ನೆನಪಾಗಿ ತಲೆ ಸುತ್ತ ಬಿದ್ದಾಗ ಬ್ರೋ ಒಂದ್ ಮಾತು ಆಡಿರ್ಲಿಲ್ಲ. ಆದ್ರೆ ಇವತ್ತು ಮೀಡಿಯಾ ಮುಂದೆ ಇಷ್ಟು ಕಾನ್ಫಿಡೆಂಟ್ ಆಗಿ ಮಾತಾಡ್ತಾ ಗೊತ್ತಾ? ಅಷ್ಟೇ ಯಾಕೆ? ನಮಗೆ ಮಾನಸಿಕವಾಗಿ ತೊಂದರೆ ಇತ್ತು ಅಂತ ಎಷ್ಟೋ ಸೆಲೆಬ್ರಿಟಿಗಳು ಹೇಳ್ಕೊಂಡಿದಾರಲ್ಲ, ಆ ಕಂಡೀಷನ್ ಅಲ್ಲಿ ಇದ್ದುಕೊಂಡೇ ಅವ್ರು ಎಂತೆಂಥ ದೊಡ್ಡ ಸಾಧನೆಗಳನ್ನ ಮಾಡಿದ್ದಾರೆ. ಮನಸ್ಸು 100 ಸಲ ಪದೇ ಪದೇ ಬೀಳಿ ಅದನ್ನ ಗಟ್ಟಿ ಮಾಡ್ಕೊಳ್ಳೋ ಮನಸ್ಸು ನಮ್ಮಲ್ಲಿದ್ರೆ ಇದೆಲ್ಲ ಯಾವ ಲೆಕ್ಕನೂ ಅಲ್ಲ. ಅವ್ನ್ ಡಿಪ್ರೆಷನ್ ಅಲ್ಲಿ ಇದಾನೆ ಅಂತಾನೆ ಅನ್ಸಿಲ್ಲ. ಮಾತ್ ಕೇಳ್ತಾ ಇದ್ರೆ ನಾನೇ ಡಿಪ್ರೆಷನ್ಗೆ ಹೋಗ್ಬಿಡ್ತೀನಿ. ವಾಟ್ ಟು ಡೂ ಕನಿಕಾ? ಐ ಡೋಂಟ್ ನೋ. ಐ ಡೋಂಟ್ ನೋ ಅಂದ್ರೆ ಏನರ್ಥ? ಇನ್ವೆಸ್ಟರ್ಸ್ ಯಾರು ನನ್ನ ನಂಬ್ತಾನೆ ಇಲ್ಲ. ಪ್ರಾಜೆಕ್ಟ್ ಕೈ ಬಿಟ್ಟು ಹೋದ್ರೆ ನೀನ್ ನೋಡಿದ್ರೆ ಇಷ್ಟು ಕೂಲಾಗಿ ಹೇಳ್ತಿದ್ಯಲ್ಲ. ನಿನ್ ಇನ್ವೆಸ್ಟರ್ಸ್ ಹೋದ್ರೆ ನಾನೇನ್ ಮಾಡಕ್ಕಾಗತ್ತೆ? ನನ್ ಮೇಲೆ ಕೋಪ ತೋರಿಸ್ಬೇಡ. ಈ ತಾಂಡ ಕೂಲ್. ಕನಿಕಾ ಅವನೇನೋ ಪ್ಯಾನಿಕ್ ಆಗಿ ಆ ಥರ ಎಲ್ಲ ಮಾತಾಡ್ತಿದ್ದಾನೆ. ಕನಿಕಾ, ಅದೆಲ್ಲ ಬಿಡು, ಏನಾದ್ರು ಸೊಲ್ಯೂಷನ್ ಇದ್ರೆ ತೋರಿ. ನಿಂತ ಜಾಗದಲ್ಲೇ ಸೊಲ್ಯೂಷನ್ ಕೊಡು ಅಂದ್ರೆ ನಾನೇನ್ ಕಂಪ್ಯೂಟರ್ ಅಲ್ಲ. ಐ ನೀಡ್ ಟೈಮ್. ಎಷ್ಟು ದಿನ ಬೇಕು ಟೈಮ್ ನಿನ್ಗೆ? ನೋ ಐಡಿಯಾ. ಈ ತರ ಎಲ್ಲ ಮಾತಾಡಿದ್ರೆ ಕೋಪ ಬರ್ತಾ ಇರತ್ತಾ? ನನಗೆ ಗೊತ್ತಿಲ್ಲ, ನೀನ್ ಏನಾದ್ರೂ ಮಾಡಿ ಈ ಪ್ರಾಜೆಕ್ಟ್ ನ ಮಾಡ್ಕೊಡ್ಲೇಬೇಕು. ಹಲೋ, ಏನ್ ರಿಕ್ವೆಸ್ಟ್ ಮಾಡೋ ಬದಲು ಆರ್ಡರ್ ಮಾಡ್ತಿದ್ಯಾ? ಈ ತರ ಜಂಬ ತೋರ್ಸಿದ್ರೆ ನಾನೇನು ಹೆಲ್ಪ್ ಮಾಡಲ್ಲ. ನೀವು ಉಂಟು, ನಿಮ್ ಪ್ರಾಜೆಕ್ಟ್ ಉಂಟು. ಕನಿಕಾ ಕೂಲ್, ಅವ್ನ್ ಟೆನ್ಷನ್ ಅಲ್ಲಿ ಇದ್ದಾನೆ. ಟೆನ್ಷನ್ ಇದ್ರೆ ನಿನ್ ಮೇಲೆ ತೋರ್ಸಕ್ ಹೇಳು, ನನ್ ಮೇಲಲ್ಲ.
ಯಾಕೋ ಡೌಟ್ ಇತ್ತು ಇವ್ರು ಕೈ ಕೊಡ್ತಾಳೆ ಅಂತ ಹಾಗೆ ಮಾಡಿದ್ವಿ. ಇನ್ನ ಸುಮ್ಮನಿರಲ್ಲ ಶ್ರೇಷ್ಠ. ಏ ತಾಂಡವ್, ಸ್ವಲ್ಪ ನನ್ನ ಮಾತು ಕೇಳು. ಅಮ್ಮ ತಾಯಿ, ನಿನ್ ಮಾತ್ ಕೇಳಿ ಕೇಳಿ ಟೈಮ್ ವೇಸ್ಟ್ ಮಾಡಿದ್ ಸಾಕು. ಇನ್ಮೇಲೆ ಏನಿದ್ರು ನನ್ ಡಿಸಿಷನ್ ನಾನೇ ತಗೋತೀನಿ. ಆ ಕಂಪನಿ ಮೇಲೊಂದು ಲೀಗಲ್ ಕೇಸ್ ಹಾಕ್ತೀನಿ. ತಾಂಡವ್, ಅದೆಲ್ಲ ವರ್ಕ್ ಆಗಲ್ಲ. ಯಾರು ಹೇಳಿದ್ದು ವರ್ಕ್ ಆಗಲ್ಲ ಅಂತ? ಅವನ ಆದಿ ಡಾಕ್ಯುಮೆಂಟ್ ಮೇಲೆ ಸೈನ್ ಹಾಕೊಟ್ಟಿದ್ದಾನೆ, ಪ್ರಾಜೆಕ್ಟ್ ನಂದೇ ಅಂತ. ಸಾಲದಕ್ಕೆ ಅವನು ಮೆಂಟಲಿ ಅನ್ಸ್ಟೇಬಲ್ ಅಂತ ಆಗಿದೆಯಲ್ಲ, ಅದನ್ನೇ ಯೂಸ್ ಮಾಡ್ಕೊಂಡು ಆಟ ಆಡ್ತೀನಿ. ನೋಡ್ತಾ ಇರ್ತೀನಿ. ಈ ಕನ್ನಿಕಂಗೂ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ತಾಂಡವ್ ಬೇಡ, ಸುಮ್ಮನೆ ಏನೇನು ಡಿಸಿಷನ್ ತಗೋಬೇಡ. ಕನಿಕಾ ನಮ್ ಮೇಲೆ ಕೋಪ ಮಾಡ್ಕೊಂಡ್ರೆ ನನ್ಗೇನು ಹೆಲ್ಪ್ ಸಿಗಲ್ಲ. ಅವಳ ಹೆಲ್ಪ್ ಯಾವನಿಗೆ ಬೇಕು? ಇಷ್ಟು ದಿನ ಕೂಲ್ ಅಂಡ್ ಕಾಮ ಕೆಲಸ ಆಗ್ಲಿ ಅಂತ ಸುಮ್ಮನಿದ್ದೆ, ಕಾದೆ. ಅದೆಲ್ಲ ಯಾವ್ದು ವರ್ಕೌಟ್ ಆಗಲ್ಲ. ಇನ್ಮೇಲಿಂದ ರೆಬೆಲ್ ಆಗ್ತೀನಿ. ನೋಡ್ತಾ ಇರು.